ಸೊ ಗೈಸ್, ನಿಮ್ಮನಲ್ಲೂ ಸೀಲಿಂಗ್ ಫ್ಯಾನ್ ಐತೆ, ಅದು ಎಷ್ಟು ಸ್ಪೀಡ್ ಹಾಕಿದ್ರು ಹಿಂಗೆ ಯಾವುದೋ ಒಂದು ಸ್ಪೀಡಲ್ಲಿ ತಿರುಗ್ತಾ ಇರುತ್ತೆ. ಆ್ಯಂಡ್ ನೀವು ಹೊಸ ಫ್ಯಾನ್ ತೊಗೊಳೋ ಪ್ಲಾನಲ್ಲಿ ಇದ್ದೀರಾ, ಸಮ್ಮರ್ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂತು, ಬಟ್ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಸೊ ಇವಾಗ ನೋಡಿ, ನಾಲ್ಕು ಹಾಕೋರು ಏನೂ ತಿರುಗ್ತಲ್ಲ, ಸೀದಾ ಎಲೆಕ್ಟ್ರಿಕಲ್ ಶಾಪ್ಗೆ ಹೋಗಿ ಒಂದು 50 ರೂಪೀಸ್ ಕೊಟ್ಬಿಟ್ಟು ಒಂದು ಕೆಪಾಸಿಟರ್ ತೊಗೊಳ್ಳಿ. ಸೀಲಿಂಗ್ ಫ್ಯಾನ್ ಕೆಪಾಸಿಟರ್ ಅಂತ ಈ ಥರ 2 ವೈರ್ ಬರುತ್ತೆ. ಸೊ ಮೈನ್ಸ್ ಆಫ್ ಮಾಡಿಕೊಂಡು ನೀವು ಫ್ಯಾನ್ಗೆ ರೀಚ್ ಆಗೋಂಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ. ಮೇಲೆ ಹೋಗ್ಬಿಟ್ಟು ಈ ಥರ 2 ವೈರ್ ಜಾಯಿಂಟ್ ಆಗಿ ಕನೆಕ್ಟ್ ಆಗಿರುತ್ತೆ ಆಲ್ರೆಡಿ ಪ್ರೀವಿಯಸ್ಸು, ಅದನ್ನು ತೆಗೆದುಬಿಟ್ಟು ಹೊಸದು ಹಾಕಿ ಈ ಥರ ಜಾಯಿನ್ ಮಾಡಿ. ಫಿಕ್ಸಿಂಗ್ ಮಾಡೋದೇನು ಈಸಿ, ಈ ಥರ ಜಾಯಿನ್ ಮಾಡಿ ಟೆಸ್ಟರ್ ಯೂಸ್ ಮಾಡ್ಕೊಳ್ಳಿ ಬೆಟರ್. ಇದೆಲ್ಲ ಜಾಯಿನ್ ಮಾಡಿಬಿಟ್ಟು ನೆಕ್ಸ್ಟು ಈ ಸ್ಕ್ರೂಗೆ ಹಾಕ್ಬಿಟ್ಟು ನಾರ್ಮಲ್ ಪ್ರೀವಿಯಸ್ ಯಾವ ಥರ ಇತ್ತು ಆ ಥರನೇ ಫಿಟ್ ಮಾಡಿಬಿಡಿ. ನೆಕ್ಸ್ಟು ಆ ಕ್ಯಾಪ್ ಎಲ್ಲ ಡೌನ್ ಮಾಡೋಕ್ಕೂ ಮುಂಚೆ ಒಂದು ಸಲ ಚೆಕ್ ಮಾಡಿ ವರ್ಕ್ ಆಗುತ್ತಾ ಇಲ್ಲೋ ಅಂತಂದ್ಬಿಟ್ಟು. ಸೊ ಇವಾಗ ಫಸ್ಟ್ ಸ್ಪೀಡಿಗೆ ಹಾಕ್ತಿದ್ದೀನಿ. ಇನಿಷಿಯಲ್ಲು ಮುಂಚೆ ಹೆಂಗೆ ವರ್ಕ್ ಆಗ್ತಾಯಿತ್ತು ಇಷ್ಟೇ ಸ್ಪೀಡಲ್ಲಿ ವರ್ಕ್ ಆಗ್ತಾಯಿತ್ತು ಫಸ್ಟ್ ಗೇರಲ್ಲಿ, ಫಸ್ಟ್ ಸ್ಪೀಡಲ್ಲಿ. ಸೊ ನಾನು ಲೆವೆಲ್ ಅಪ್ ಮಾಡ್ತೀನಿ ಸ್ಪೀಡು. ಈಗ 3 ಸ್ಪೀಡಿಗೆ ಹಾಕಿದ್ದೀನಿ. ಸೊ ಓಕೆ, ಇಂಕ್ರೀಸ್ ಆಗೋದು ಕಾಣಿಸ್ತಾ ಇದೆ ಸ್ಪೀಡು, ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾಯಿದೆ ಚೇಂಜಸ್ಸು. ಸೊ ಅವಾಗೇನು ಬಿಫೋರ್ಗೂ ಆಫ್ಟರ್ಗೂ. ಇನ್ನೂ ಒಂದು ಟಾಪ್ ಹಾಕ್ಬಿಡೋಣ 4 ಸ್ಪೀಡಿಗೆ ಹಾಕಿದ್ರೆ ನೋಡೋಣ. ಎಸ್, ಓಕೆ, ಚೇಂಜ್ ಆಯಿತು. ಇದು ಹಳೆ ಕೆಪಾಸಿಟರ್ 50 ರೂಪಾಯಿಂದ ಫ್ಯಾನು ಮತ್ತೆ ನಾರ್ಮಲ್ ಆಗಾಯಿತು. ಸೊ ಗಾಳಿ ಸ್ವಲ್ಪ ಬರ್ತಾರಲ್ಲ, ರೆಕ್ಕೆ ಬೆಂಡ್ ಮಾಡಿದೆ ಅಷ್ಟೇ, ರೆಕ್ಕೆ ಡೈರೆಕ್ಷನ್ ಚೇಂಜ್ ಮಾಡಿಸ್ಕೊಂಡೆ. ಅಂದರೆ ಸ್ವಲ್ಪ ಲೈಟೆಲ್ಲ ಬೆಂಡ್ ಮಾಡಿದೆ, ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಹಾಕಿದೆ ಅಷ್ಟೇ. ನೋಡಿ, ಚೆನ್ನಾಗೇ ಓಡ್ತದೆ 4 ಸ್ಪೀಡಲ್ಲಿ.